ಸರ್ ಸ್ವಲ್ಪ ಹೊಟ್ಟೆ ನೋವು ತೋರಿಸಬೇಕಾಗಿತ್ತು. ಬೇದಿಗೆ ಎಷ್ಟು ಸಲ ಆಯ್ತು ಸರ್ 3 ಸಲ. ಸುಸ್ತಾಗ್ತದೆ ಸ್ವಲ್ಪ ಲೈಟ್ ಆಯ್ತು. ಹೊಟ್ಟೆ ನೋವು ಬೇದಿಗೆ ಎಷ್ಟು ದಿವಸದಿಂದ? ಸರ್ ಒಂದು 2-3 ದಿವಸದಿಂದ. ಹೌದಾ, ಸರಿ. ಗ್ಲೂಕೋಸ್ ಹಾಕ್ಲಾ? ಸರ್ ಇಲ್ಲಿ ಸರ್ ದುಡ್ಡಿಲ್ಲ, ನಮ್ಮ ಪರಿಸ್ಥಿತಿ ರೈತರ ಪರಿಸ್ಥಿತಿ ಕೇಳೋರೆ ಸರ್. ಈಗ ಮಾವಿನಕಾಯಿ ತೋಟ ಇದೆಯಲ್ಲ ನಿಮ್ದು? ಇಲ್ಲ ಸರ್, ತೋಟ ಇದ್ರು ಇವಾಗ ಬೆಳೆ ಫಸಲು ಬಂದಿದೆ. ಮಂಡಿ ಹತ್ರ ಟ್ರ್ಯಾಕ್ಟರ್ ತಗೊಂಡು ಹೋಗಿದ್ದು 3-4 ಟನ್ ಆಗಿತ್ತು. 4 ಟನ್ ಮಾವಿನಕಾಯಿ. ಮಾವಿನಕಾಯಿ ಆಗಿತ್ತು. ಏನು ರೇಟು? ಸರ್ ಅವ್ರು 1 ರೂಪಾಯಿಗೆ ಹಾಕೊಂಡಿದ್ದಾರೆ ಸರ್ 1 kg ಅನ್ನ. ಅಂದ್ರೆ 4 ಟನ್ಗೆ 4,000 ಬಂತು. ಹೌದು, 4,000 ಸರ್. 4,000 ಬಂದಿದೆ ಸರ್ ಟ್ರ್ಯಾಕ್ಟರ್ ಬಾಡಿಗೆ ಕೂಲಿ ಅವ್ರದ್ದು 5,000 ಆಗಿದೆ. ಅಂದ್ರೆ ಕಾಯಿ ಕಿತ್ತಿದ್ದು ಎಲ್ಲ 5,000 ಆಯ್ತು. 5,000 ಆಯ್ತು. ಮಂಡಿಯಲ್ಲಿ ಬಂದಿದ್ದು 4,000. 4,000 ಕೈಯಿಂದ 1,000 ಕೊಟ್ಟು. ಕೈಯಿಂದ 1,000 ಕೊಟ್ಟಿದ್ದೀನಿ ಸರ್. ಓ, ಈ 1 ವರ್ಷದಿಂದ ಗೊಬ್ಬರ ಹಾಕಿದ್ದು ಔಷಧಿ ಎಲ್ಲ ಔಷಧಿಗೆ ಒಂದು 60-70 ಖರ್ಚಾಗಿದೆ. ಸರ್ಕಾರದ ಬೆಂಬಲ ಬೆಲೆ ಅಂತ ಇದ್ರು. ಏನು ಸರ್, ಯಾವ ಪರಿಹಾರನೂ ಬರ್ತಾ ಇಲ್ಲ. ನಾನು ನ್ಯೂಸ್ ನೋಡಿದೆ. ಯಾವ ಪರಿಹಾರನೂ ಬರ್ತಾ ಇಲ್ಲ. ಇನ್ನ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ರೈತರ ಪಾಡು ಕೇಳೋ ಅಲ್ಲಿಗೆ 1 ಟನ್ಗೆ ಎಷ್ಟು ಸಿಕ್ಕಿದ್ರೆ ನಿಂಗೆ ಲಾಸ್ ಆಗದೆ ಇರ್ತದೆ? ಸರ್ 1 ಟನ್ ನಮಗೆ ಲಾಸ? ಅಲ್ಲ, ಎಷ್ಟು ಸಿಗಬೇಕು ಸರ್ 1 ಟನ್ಗ ಮಿನಿಮಮ್ 15,000. 15,000 ಸಿಗ್ಬೇಕಾ? 15,000 ಸಿಕ್ಕಿದ್ರೆ ನಿಂಗೆ ಲಾಸ್ ಆಗಲ್ಲ? ಲಾಸ್ ಆಗಲ್ಲ. ಒಂದು 5,000-6,000 ಉಳಿತಾಯ ಆಗುತ್ತೆ. ಇನ್ನು ಅರ್ಧ ಅದಕ್ಕೆ ಬಂಡವಾಳ ಆಗುತ್ತೆ. ಅಂದ್ರೆ ಸರ್ಕಾರದಿಂದ ಒಂದು 5,000 ಕೊಟ್ಟರೆ ಟನ್ಗೆ ಇವ್ರಿಗೂ ಒಂದು 2,000-3,000 7,000 ಸಿಗುತ್ತೆ. ಹೌದು, ಬಂಡವಾಳ ಸಿಗುತ್ತೆ. ಹಂಗೆ ಈಗ ನೀವು ಹಾಕ್ಬಿಟ್ಟಿದ್ದೀರಿ. ನಾಳಿದ್ದು ಸರ್ಕಾರದವ್ರು ಘೋಷಣೆ ಮಾಡಿದ್ರು, ಅವಾಗ ಹಿಂಗೆ ಸರ್ ಇವಾಗ 1 ರೂಪಾಯಿಗೆ kg ಹಾಕಿದ್ವಿ. ಅವರು kgಗೆ 2 ರೂಪಾಯಿ ಕೊಟ್ಟರು ಎಲ್ಲಿ ಸರ್ ಪರಿಹಾರ ಆಗತ್ತೆ? ಆಗಲ್ಲ. 5 ರೂಪಾಯಿ ಕೊಟ್ಟರು ಪರಿಹಾರ ಆಗಲ್ಲ. ಈಗ ಸದ್ಯಕ್ಕೆ 5 ರೂಪಾಯಿ ಕೊಟ್ರೆ ಪರಿಹಾರ ಏನೋ ಇದಕ್ಕೆ ಸಮಾಧಾನ ಆಗುತ್ತೆ. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಶಾಸಕರು ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಪರಿಹಾರ ಸಿಗಲಿ. ನಾನು ಒಳ್ಳೆ ಮಾತ್ರೆ ಬರ್ಕೊಡ್ತೀನಿ. ಮಾತ್ರೆ ತಗೊಂಡು ಗ್ಯಾಸ್ ಸುಸ್ತು ORS ಕುಡೀರಿ, ಎಳ್ನೀರು ಕುಡಿ, 3ನಲ್ಲಿರೋ ಎಳ್ನೀರು ಕುಡೀರಿ, ರೆಸ್ಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು.